ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಎಲ್ಲೂ ಜಾಸ್ತಿ ಸೌಂಡ್ ಇರಲಿಲ್ಲ ಇವ್ರದ್ದು. ಸೊ ಬಿಗ್ ಬಾಸ್ ಮನೆ ಒಳಗೆ ಹೇಗಿದ್ದರೂ ಹೊರಗಡೆ ಕೂಡ ಹಾಗೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಯಾರು ಏನು ಮಾತಾಡ್ತೀನಿ ಅಂತೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಂಟೆಸ್ಟೆಂಟ್ ಆದಂತಹ ಸಿರಿಜಾ ಅವರ ಬಗ್ಗೆ. ಸೊ ಸಿರಿ ಅವರು ಸಾಕಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರ ಕೊಡುಗೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಸೊ ಸಾಕಷ್ಟು ಫಿಲ್ಮ್ಸಲ್ಲಿ ಅವರು ನಟನೆ ಮಾಡಿದ್ದಾರೆ, ಹಾಗೆ ಸೀರಿಯಲ್ಸಲ್ಲಿ ಕೂಡ ಅಷ್ಟೇ ಟಾಪ್ ಹೀರೋಯಿನ್ ಆಗಿ ಅವರು ನಟಿಸಿದ್ದಾರೆ. ಸೊ ಅದೆಲ್ಲ ಆದಮೇಲೆ ಅವರು ಬಿಗ್ ಬಾಸ್ಗೆ ಬರುವಂಥ ಒಂದು ನಿರ್ಧಾರ ಮಾಡ್ತಾರೆ. ಸೊ ಬಿಗ್ ಬಾಸ್ ಮನೆಯೊಳಗೆ ಅವರ ಕ್ಯಾರೆಕ್ಟರ್ ಏನಿದೆ ಅಂತ ಎಲ್ಲ ತಿಳಿಸ್ಕೊಟ್ಟು ಜನರ ಮನಸ್ಸಿಗೆ ಇನ್ನೂ ತುಂಬಾ ಹತ್ತಿರ ಆಗ್ತಾರೆ. ತುಂಬಾ ಒಂಥರ ಸಾಫ್ಟ್ ಸ್ಪೋಕನ್ ಆಗಿರುವಂಥ ಸಿರಿಜಾ ಅವರು ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ದಿನಗಳು ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ. ಬಟ್ ಆದರೂ ಕೂಡ ಅಷ್ಟೇ ಮನೆಯಲ್ಲಿ ಇದ್ದಾಗ ಆಗಿರಲಿ ಅಥವಾ ಹೊರಗಡೆ ಬಂದ ಮೇಲೆ ಆಗಿರಲಿ ಒಂದೇ ಒಂದು ಕಾಂಟ್ರವರ್ಸಿ ಕೂಡ ಅವ್ರು ಮಾಡ್ಕೊಳ್ಳಿದ್ದಾಗೆ ಅವರು ಹೊರಗಡೆ ಬಂದರು. ಸೊ ಹೊರಗಡೆ ಬಂದಾದಮೇಲೆ ಅವರು ಸಾಕಷ್ಟು ದಿನಗಳು ಎಲ್ಲೂ ಅಷ್ಟೊಂದು ಕಾಣಿಸ್ಕೊತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗೋ ಅವ್ರು ಏನಿರಲಿಲ್ಲ. ಬಟ್ ಅವಾಗವಾಗ ಸಂಗೀತ ಅವ್ರ ಜೊತೆ ಆಗಿರಲಿ ಅಥವಾ ಕಾರ್ತಿಕ್ ಅವ್ರ ಜೊತೆಗೆ ಆಗಿರಲಿ ಇವರು ಹೋಗ್ಬಿಟ್ಟು ಮೀಟ್ ಮಾಡಿರೋದು ಕೆಲವೊಂದಿಷ್ಟು ಪಿಕ್ಚರ್ಸ್ ಎಲ್ಲ ಸಿಕ್ಕಿತ್ತು. ಸೊ ಅದಷ್ಟು ಬಿಟ್ಟರೆ ಸಿರಿಜಾ ಅವರು ಇನ್ನೆಲ್ಲೂ ಜಾಸ್ತಿ ಕಾಣಿಸ್ಕೊಂಡಿರಲಿಲ್ಲ. ಸೊ ಇವಾಗ ಸಡನ್ನಾಗಿ ಅವರ ಫ್ಯಾನ್ಸ್ ಎಲ್ಲರಿಗೂ ಅವರೊಂದು ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನು ಅಂತ ಅಂದರೆ ಇವಾಗ ಅವರ ಅರ್ಶನಶಾಸ್ತ್ರ ವಿಡಿಯೋ ಇವಾಗ ತುಂಬ ವೈರಲ್ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಂದು ಡೌಟ್ ಇರೋದು ಏನು ಅಂತ ಅಂದರೆ ಇವರು ಅರ್ಶನಶಾಸ್ತ್ರ ಏನಾಗ್ತಾ ಇದೆ, ಇದು ಶೂಟಿಂಗಿಗೋಸ್ಕರ ಮಾಡ್ತಾ ಇರೋದಾ ಅಥವಾ ನಿಜವಾಗ್ಲೂ ಆಗ್ತಾ ಇರೋದಾ ಅಂತ. ಯಾಕೆ ಅಂದರೆ ಆ ವಿಡಿಯೋದಲ್ಲಿ ಅವರು ಕೂತಿದ್ದಾರೆ, ಅವರಿಗೆ ಅರ್ಶನ ಹಚ್ಚಿದ್ದಾರೆ ಮತ್ತು ಒಂದು ಚಿಕ್ಕ ಮಗು ಇದೆ. ಸೊ ಚಿಕ್ಕ ಮಗುನ ಅವರು ಎತ್ಕೊಂಡು ಕೂತಿರೋ ಥರ ಆ ಒಂದು ವಿಡಿಯೋ ವೈರಲ್ ಆಗಿರೋದು. ಸೊ ನಿಮ್ಗೆ ಏನು ಅನಿಸುತ್ತೆ, ಇದು ನಿಜವಾಗ್ಲೂ ಮದುವೆ ಆಗ್ತಿದೆಯಾ ಅಥವಾ ಶೂಟಿಂಗ್ ಆಗ್ತಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಇವಾಗ ಸದ್ಯಕ್ಕೆ ಸಿರಿಜಾ ಅವರ ಅರ್ಶನಶಾಸ್ತ್ರ ಅಂತೂ ಆಗ್ತಾ ಇದೆ. ಸೊ ಇದು ನಿಜವಾಗ್ಲೂ ಮದುವೆನೇ ಹೌದೋ ಅಲ್ವೋ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೂ ಒಂದಿಷ್ಟು ವಿಷಯಗಳು ಅವರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ಸೊ ಅದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.